ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ವ್ಲಾಗ್. ನನ್ನ ಮೊಮ್ಮಗಂದು ಇವತ್ತು 9 ದಿನದ ತೊಟ್ಲು ಶಾಸ್ತ್ರ ನಡೀತಾ ಇದೆ. ನೋಡಿ, ದೇವ್ರ ಮನೆ ಎಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಪೂಜೆ ಮಾಡಬೇಕು. ದಾಸಪ್ಪ ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ತೊಟ್ಲು ರೆಡಿ ಆಗಬೇಕು, ಮತ್ತು ಬಾಗಿಲಿಗೆಲ್ಲ ಮಾವಿನ ತೋರಣ ಎಲ್ಲ ಕಟ್ಟಿ ರೆಡಿ ಆಗಿದೆ. ನೀನು ಅಡುಗೆ ಕೆಲಸನೂ ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ದೀನಿ. ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡಿರೋದು. ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಜನ ಜಾಸ್ತಿ ಹೇಳ್ಕೊಂಡಿಲ್ಲ, ಇದಕ್ಕೆಲ್ಲ ನಮ್ಮಮ್ಮರೇ ಅಲ್ವಾ. ಹಂಗಾಗಿ ನೋಡಿ, ಕಾಳುಗೊಜ್ಜು, ಪಾಯಸ ಮತ್ತು ಸಾಂಬಾರು, ಅನ್ನ, ಹಪ್ಪಳ ಇಷ್ಟೇ ಮಾಡ್ಕೊಂಡಿರೋದು. ತುಂಬ ಜನಕ್ಕೆ ಹೇಳ್ಕೊಂಡಿರೋದ್ರಿಂದ ಸಿಂಪಲ್ಲಾಗಿ ಇವತ್ತು ಅಡುಗೆ ಮಾಡಿದ್ದೀನಿ. ಇನ್ನೇನಿವಾಗ ದಾಸಪ್ಪರು ಬಂದಿದ್ದಾರೆ. ಇನ್ನೇನಿವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ. ಮತ್ತು ಪೂಜೆ ಸ್ಟಾರ್ಟ್ ಆಗಿದೆ ನೋಡಿ. ಪೂಜೆ ಸ್ಟಾರ್ಟ್ ಆಗಿದೆ. ಮಗುನ ಎತ್ಕೊಂಡು ಕೂತಿದ್ದಾಳೆ. ಎಲ್ಲ ಸಂಬಂಧಿಕರು ಕೂತಿದ್ದಾರೆ ನೋಡಿ ಎಲ್ಲ. ಇನ್ನೇನು ಇವಾಗ ತೊಟ್ಲು ಶಾಸ್ತ್ರ ನಡೆಯುತ್ತೆ. ಬನ್ನಿ, ಕೈ ಜೋಡಿಸಿ ನಮ್ಮ ತೊಟ್ಲು ಶಾಸ್ತ್ರ ಹೇಗಿದೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.